ಒಳ್ಳೆ ಆಟೋ ಸ್ಟ್ಯಾಂಡಲ್ಲಿ ಆಟೋಗಳಿದ್ದಂಗೆ ಇದ್ದಾವೆ. ಯಾವ ಥರ ಬೀಳ್ತಿದೆ ಅಂತ. ಸೊ ಅಲ್ಲಿ ಹಾಯ್ ಹೆಲ್ಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಹೊರಟಿದ್ದೀನಿ, ಆ್ಯಕ್ಚುಲಾಗಿ ಅಯೋಧ್ಯೆಗೆ ಹೊರಟಿದ್ದೀನಿ. ಬಟ್ ಅದಕ್ಕೂ ಮುಂಚೆ ಒಂದು 2 ದಿನ ವಾರಣಾಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಬೆಂಗಳೂರಿಂದ ವಾರಣಾಸಿಗೆ ಹೊರಟಿದ್ದೀನಿ. ನಾನು ಬಂದುಬಿಟ್ಟು ಆಕಾಶ್ ಏರ್ಲೈನ್ಸ್ನ ಚೂಸ್ ಮಾಡಿದ್ದೀನಿ. ಸೊ ಈಗ ಆಕಾಶ್ ಏರ್ಲೈನ್ಸಲ್ಲಿ ಹೋಗ್ತಾಯಿದ್ದೀನಿ. ಆಕಾಶ್ ಏರ್ಲೈನ್ಸ್ ಬಂದುಬಿಟ್ಟು ರಾಕೇಶ್ ಜುಂಜುನ್ವಾಲಾ ಅವ್ರದ್ದು. ನೋಡಿ ಏರ್ಪೋರ್ಟ್ ಹೆಂಗಿದೆ. ಟಿಕೆಟ್ ಚೆಕ್ ಮಾಡ್ತಿದ್ದೆ. ಆಯಿತು, ಇದು ನನ್ನ 7ನೇ ಫ್ಲೈಟು ಆ್ಯಕ್ಚುಲಿ. ಅದೇನಾ ಹೊರಗಡೆ ಎಂಟ್ರಿ ಆಗಿದ ತಕ್ಷಣ ನೋಡಿ ಈ ಥರ ಇದೆ. ಈ ಕಡೆ 3 ಸೀಟು, ಈ ಕಡೆ 3 ಸೀಟು. ಸೊ ಆಲ್ಮೋಸ್ಟ್ ಉದ್ದಕ್ಕೂ ಇದೆ ನೋಡಿ. ಇದು ಆಕಾಶ್ ಏರ್ಲೈನ್ಸು. ಸೀಟ್ ನೋಡಿದ್ರೆ ಈ ಥರ ಇದೆ. ಹೊರಗಡೆ ವಿಂಡೋ ಸೀಟ್ ಸಿಕ್ಕಿದೆ. 28A ಅಂದರೆ ವಿಂಡೋ ಸೀಟು. ಈಗ ಸಮಯ ಬಂದುಬಿಟ್ಟು 7 ಗಂಟೆ 2 ನಿಮಿಷ ಆಗಿದೆ. ಹೊರಗಡೆ ಈಗ ಫ್ಲೈಟ್ ಮೂವ್ ಆಗ್ತಿದೆ ನೋಡಿ, ಬ್ಯಾಕ್ವರ್ಡ್ಸ್ ಮೂವ್ ಆಗ್ತಿದೆ ಈಗ. ಸೊ ಅದು ರನ್ವೇ ಅಲ್ಲಿ ಕಾಣ್ತಿದೆಯಲ್ವಾ. Personal mask and pull the oxygen mask sharply towards you to start the oxygen flow. के बाद लाल ट्यूब में हवा भरें. ध्यान आकर्षित करने के लिए पत्ती मौजूद है. रक्षा जैकेट को एयरक्राफ्ट से बाहर निकलते समय ही भुलाएं और अपना मास्क और ग्लव्स निकालना ना भूलें. निर्मित आपात स्थिति में शिशुओं को शिशु रक्षा जैकेट दिए जाएंगे. पहना Vaping devices etc. on board ನೋಡಿ ಟರ್ನ್ ಆಗ್ತಿದೆ ರನ್ವೇಗೆ. ಆ ಕಡೆ ಇರೋದೆಲ್ಲ ಇಂಡಿಗೋ, ಈ ಕಡೆ ನೋಡಿ ಆಕಾಶ್. ಈಗ ನಾವು ಹೋಗ್ತಿರೋದು ಆಕಾಶಲ್ಲಿ. ಒಳ್ಳೆ ಆಟೋ ಸ್ಟ್ಯಾಂಡಲ್ಲಿ ಆಟೋಗಳಿದ್ದಂಗೆ ಇದ್ದಾವೆ. ಈಗ ನಾವು ಬಂದು ರನ್ವೇಗೆ ಎಂಟ್ರಿ ಕೊಟ್ವಿ. ಗುರು ಇದು ನಂದು 7ನೇ ಫ್ಲೈಟು, ಮತ್ತು ಆಕಾಶಲ್ಲಿ ಫಸ್ಟ್ ಫ್ಲೈಟು. ಅಲ್ಲಿ ಹೋಗ್ತಿದೆ ಇಂಡಿಗೋ ಫ್ಲೈಟು ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು. ನಮ್ಮ ಮುಂದೆ ಒಂದಿತ್ತು ನೋಡಿ, ನಮ್ಮ ಹಿಂದೆ 2 ಇದೆ. ಟೇಕ್ ಆಫ್ಗೆ ರೆಡಿ ಆಗಿದೆ. ಸೊ ಈಗ ಟೇಕ್ ಆಫ್ ಆಗುತ್ತೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಮೋಡ ನೋಡಿ ಹೆಂಗೆ ಹೊಡಿತಾ ಇದೆ ನೋಡಿ, ಕಾಣಿಸಿದೆಯಾ? ಮೋಡಗಳು ಹೊಡಿತಾ ಇರೋದು ಅದು ಏರ್ಪೋರ್ಟು. ಸೊ ಬಾಯ್ ಬಾಯ್ ಬ್ಯಾಂಗ್ಳೂರು. ನೋಡಿ ಎಷ್ಟು ಪುಟ್ಟ ಪುಟ್ಟದಾಗಿ ಕಾಣಿಸ್ತಿದೆ ಮನೆಗಳು.
ಪ್ರೆಸ್ ಮಾಡಿದ್ರೆ ಕ್ಯಾಬಿನ್ ಕ್ರೂ ಬಂದುಬಿಟ್ಟು ನಮಗೆ ಏನು ಬೇಕು ಅಂತ ಕೇಳ್ತಾರೆ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ನೋಡಿ, ಚಾರ್ಜಿಂಗ್ ಪಾಯಿಂಟ್. ಸೊ ಚಾರ್ಜ್ ಸಹ ಫ್ಲೈಟಲ್ಲೇ ಹಾಕ್ಕೊತಾ ಇದ್ದೀನಿ. ಗುರುಗಳೇ ಆಲ್ಮೋಸ್ಟ್ ಬಂದೇ ಬಿಟ್ವಿ ವಾರಣಾಸಿಗೆ. ಸೊ ಲ್ಯಾಂಡ್ ಆಗ್ತಾ ಇದೆ ಈಗ ಫ್ಲೈಟು. ಸೊ ಈಗ ರೈಟ್ ಸೈಡ್ ಹೋಗ್ತಾ ಇದೆ ನೋಡಿ. ಕಂಪ್ಲೀಟ್ ಫಾಗು, ಟೆಂಪ್ರೇಚರ್ ಬಂದ್ಬಿಟ್ಟು ಸಮ್ 14-15 ಇರಬೇಕು ನೋಡಿ. ವಾರಣಾಸಿ ಹೆಂಗಿದೆ ಈಗ, ಏನೂ ಕಾಣಿಸ್ತಿಲ್ಲ ಗುರು. ಒಂದು 200 ಅಡಿ ಮೇಲೆ ಇರಬೇಕಷ್ಟೇ ನಾವು. ನೋಡಿ ಮೋಡ ಹೆಂಗೆ ಹೊಡಿತದೆ, ಅದು ಹೆಂಗೆ ಇಳಿಸ್ತಾರೋ ನೋಡ. ಲ್ಯಾಂಡ್ ಆಗ್ತಿದ್ದೀವಿ ಈಗ, ಏನಿಲ್ಲ ಅದು 1 ನಿಮಿಷ ಅಷ್ಟೇ. ಈಗ ಸ್ವಲ್ಪ ಫೈನಲಿ ಕಾಣಿಸ್ತಿದೆ ಗುರು. ಎಷ್ಟು ಚೆನ್ನಾಗಿದೆ ಗುರು. ಫುಲ್ ಎಲ್ಲ ಫಾರ್ಮ್ ಲ್ಯಾಂಡ್ಸೇ ನೋಡಿ, ಹಳೆ ಮನೆಗಳು, ಗಿಡಗಳು. ಇಲ್ಲಿ ನೋಡಿ ಸೂಪರ್ ಆಗಿದೆ. ರೈಲ್ವೆ ಟ್ರ್ಯಾಕ್. ಲ್ಯಾಂಡ್ ಆಗ್ತಾ ಇದ್ದೀವಿ ನೋಡಿ, ಬಂತು ಏರ್ಪೋರ್ಟು. ಸೊ ಇದೆ ಲ್ಯಾಂಡ್ ಆಯಿತು ಗುರು, ಲ್ಯಾಂಡ್ ಆಯಿತು ನೋಡಿ. ದ ವಾರಣಾಸಿ ಏರ್ಪೋರ್ಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕಾಣ್ತಿದೆ ನೋಡಿ. ಎರಡು ಬಸ್ಸುಗಳು ಬಂತಲ್ವಾ, ಇದು ಆ್ಯಕ್ಚುಲಿ ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ನಾವು ಇಲ್ಲಿ ಇಳಿದು ಆ ಬಸ್ಸಲ್ಲಿ ಆಚೆಗೆ ಹೋಗೋ ಎಂಟ್ರಿವರೆಗೂ ಕರ್ಕೊಂಡು ಹೋಗ್ತಾರೆ. ಟೈಮ್ ಅಂದರೆ ಟೈಮ್ ಸರಿಯಾಗಿ ಬಂದಿದ್ದಾವೆ. ಸೊ ನಾವು ಬಂದಂಥದ್ದು ಇದು ಈಗ ಬಂದ್ಬಿಟ್ಟು ಬಸ್ಸಲ್ಲಿ ಹೋಗ್ಬೇಕು. ನಾವು ಬಂದಂಥ ಬಸ್ ಬಂದಿದ್ದೀವಿ ಈಗ ನೋಡಿ. ಸೊ ಆಚೆಗೆ ಹೋಗ್ತಾ ಇದ್ದೀವಿ. ನಾವು ಬಂದಂಥ ಬಸ್ ಬಂದುಬಿಟ್ಟು ಅದು ಈಗ ಮತ್ತೆ ಅದು ಹೋಗ್ತಾ ಇದೆ. ಸೊ ಇದು ಸ್ಮಾಲ್ ಏರ್ಪೋರ್ಟು. ಸೊ ಬ್ಯಾಗೇಜ್ ಈಗ ತಾನೇ ಬಂದಿದೆ. ಇಲ್ಲಿ ನೋಡಿ ಯಾವ ಥರ ಬೀಳ್ತಿದೆ ಅಂತ. ಸೊ ಅಲ್ಲಿ ಬಂದುಬಿಟ್ಟು ಅವ್ರೊಂದು ಪಿಲ್ಲೋ ಕೊಡ್ತಿದ್ದಾರೆ. ಸೊ ಅದು ಅಡ್ಡ ಕೊಟ್ಟಾಗ ಇದು ಡ್ಯಾಮೇಜ್ ಆಗಲ್ಲ. ಸೊ ಬ್ಯಾಗ್ ತೊಗೊಂಡ್ವಿ. ಈಗ ಇನ್ನೇನಿದ್ರು ವಾರಣಾಸಿ ಸಿಗಬೇಕು. ಸಾರಿ, ಈಗ ತಾನೇ ಬ್ಯಾಗೇಜ್ ತೊಗೊಂಡೆ. ಬ್ಯಾಗೇಜ್ ತೊಗೊಂಡಾದ್ಮೇಲೆ ನಿಮ್ಗೆ ತೋರಿಸಿ ನೋಡಿ. ಏರ್ಪೋರ್ಟ್ ಬಂದುಬಿಟ್ಟು ಅಷ್ಟು ದೊಡ್ಡದೇನಿಲ್ಲ, ನಾರ್ಮಲ್ ಆಗಿದೆ. ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ. ನನಗೆ ಫ್ಲೈಟಲ್ಲಿ ಬರ್ತಾ ಈ 2.5 ಅವರ್ ಜರ್ನಿಯಲ್ಲಿ ಒಬ್ಬರು ಒಳ್ಳೆಯ ವ್ಯಕ್ತಿ ಫ್ರೆಂಡ್ ಆದರು. ಸೊ ಅವ್ರ ಹೆಸರು ಬಂದುಬಿಟ್ಟು ನಿಮಗೆ ಅವ್ರ ಫೇಸು ಅವ್ರನ್ನ ತೋರಿಸಿ ನೋಡಿ. ತುಂಬ ಗೈಡ್ ಮಾಡಿದ್ರು ಇಲ್ಲಿ ಏನೇನು ನೋಡಬೇಕು. ಗುರುಗಡೆ ವಾರಣಾಸಿಗೆ ಸುಸ್ವಾಗತ. ನೋಡಿ ಕನ್ನಡನೂ ಕಲಿಸ್ಬಿಟ್ಟೆ ಇವ್ರಿಗೆ. ಇವ್ರು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲೇ ಇರೋದು ಆ್ಯಕ್ಚುಲಿ, ಅಲ್ಲಿ ಕೆಲಸ ಮಾಡ್ತಿರೋದು. ಬಟ್ ಅವ್ರ ಪ್ರಾಪರ್ ಪ್ಲೇಸ್ ಬಂದುಬಿಟ್ಟು ಇದೇ ವಾರಣಾಸಿ. ಇವ್ರ ಹೆಸರು ಬಂದುಬಿಟ್ಟು ದಿವ್ಯಾಂಶು ಅಂತ. ನಾನು ಹೇಳೋಕ್ಕೆ ಹೋಗಿಲ್ಲ, ದಿವ್ಯಾಂಶ್ ಅಂತ ಹೇಳ್ಬಿಟ್ಟು. ಸೊ ಇವರು ಕೆಲವೊಂದು ಪ್ಲೇಸಸ್ ಹೇಳಿದ್ರು, ಅಲ್ಲಿಗೆ ಹೋಗಿ ಅದೆಲ್ಲ ಚೆನ್ನಾಗಿರುತ್ತೆ. ಮತ್ತು ಹೋಟೆಲ್ ರೆಫರ್ ಮಾಡಿದ್ರು. ಸೊ ಸ್ವಲ್ಪ ಇವರಿಂದ ಫುಲ್ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಮಚ್, ಮೋಸ್ಟ್ ವೆಲ್ಕಮ್. ಸೊ ಐ ಹೋಪ್ ನಿಮಗೆ ಈ ಫ್ಲೈಟ್ ಜರ್ನಿ ಬ್ಯಾಂಗ್ಳೂರ್ ಟು ವಾರಣಾಸಿ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸೊ ಇನ್ನೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ವಾರಣಾಸಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.